ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸರಿ? ಅವನ್ ಜಾಣ ಇದ್ದ ಅಂತ ನಂಗೆ ಬಂದಿದ್ದ ದಿವಸನೇ ಹೇಳಿದ್ದೆ ನಾನು. 3-4 ಶೋ ಮಾಡ್ಕೊಂಡ್ ಬಂದಿದ್ದೇನೆ, ಈ ಶೋಲಿ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವಾ. ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು. ಅದು ಅವನಿಗೂ ಗೊತ್ತಿತ್ತು. ಆ್ಯಂಡ್ ಇವನನ್ನ ದಡ್ಡ ಅನ್ಕೊಂಡವ್ರೆಲ್ಲ ಅವ್ರು ದಡ್ಡ ಆದ್ರು. ಇವನನ್ನ ಜಾಣ ಅನ್ಕೊಂಡವ್ರು ಅವ್ನ ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇನೆ. ಹನುಮಂತು, ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ, ಅಂದರೆ ಇಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇರುವಂಥದ್ದು, ಹನುಮಂತು ಮುಗ್ಧ ಅಲ್ಲ, ದಡ್ಡ ಅಲ್ಲ, ಜಾಣ ಅಂತ ಜನ ಹೇಳ್ತಾ ಇದ್ರು. ಸೊ ಈ ಮುಗ್ಧತೆ ಬಗ್ಗೆ ನಿಮಗೆ ಎಷ್ಟು ಅರಿವಿತ್ತು? ನಾನು ಮುಗ್ಧ ಅನ್ನುವಂಥದ್ದ, ಜಾಣ ಅನ್ನುವಂಥದ್ದ, ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮೊಳಗೆ ಏನು ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ? ನನಗೆ ಆ ಥರ ಏನು ಅನಿಸಿಲ್ರಿ. ಅವ್ರು ಯಾವ ಥರ ಅನ್ಕೊಂತಾರ ಅದಕ್ಕೆ ಸುಮ್ಕೆ ಬಿಟ್ಟಿದ್ರಿ ನಾ ಹಂಗೆ. ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ, ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ. ಸೊ ಈಗ ನಿಮ್ಗೇನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲೋ ಅನ್ನೋಂಥ ರೀತಿಯಲ್ಲಿ ತುಂಬ ವಿಷಯಗಳು ಆಯಿತು. ಅದನ್ನು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಕೆಲವು ವಿಚಾರಗಳು ಇಲ್ಲ ನನಗೆ ಗೊತ್ತೇ ಇಲ್ಲ, ಇಲ್ಲಿ ಹೋಗೇ ಇಲ್ಲ, ಇದು ನೋಡೇ ಇಲ್ಲ ಅನ್ನೋಂಥ ವಿಚಾರ ಇರ್ತದಲ್ಲ, ಅದನ್ನು ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರಾ ಅಥವಾ ನಿಜವಾಗ್ಲೂ ಗೊತ್ತಿರ್ತಿರ್ಲಿಲ್ವಾ ಅಂತ? ಎಸ್, ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು, ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು, ಈ ಥರದ್ದು ವಿಚಾರಗಳು. ಅದು ಪೈಖಾನಿದು ಖರೆ ಅಂದ್ರೆ ಹೇಳ್ಬೇಕಂದ್ರೆ ನಾನು ಮ್ಯಾಗ ಹತ್ತಿ ಕುಂದಿರ್ತಿದ್ದೆ ರೀ. ಅದು ಕುರ್ಚದ ಮ್ಯಾಗ ಕುಂತಂಗೆ ಹೇಳಂಗಿತ್ತ. ಅದಕ್ಕೆ ನಾನು ಕೇಳಕ್ಕಷ್ಟ ನನಗೆ ಗೊತ್ತಾಗಲಿಲ್ಲ. ಅಲ್ಲಾದರೂ ನಾನು ಹಂಗೆ ಹತ್ತಿ ಕುಂತಿದ್ದೆ, ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ, ಹಾಳಿ ತಕ್ಕ ಹಾಳಿಲೇ ಒರೆಸ್ಕೊಂಡಿದ್ದೀನಿ. ಅದಕ್ಕೆ ತಲೆ ಹಾಪಾಗಿತ್ತು ನನಗೆ. ಇಲ್ಲಿ ಮತ್ತು ಹಾಳಿಲೇ ಒರೆಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನಕ್ಕ, ಹೊರತು ಬೇರೆ ವಿಷಯ ಏನಿಲ್ಲ. ನನಗೂ ಮ್ಯಾಗ ಹತ್ತಿ ಕುಂದ್ರದು ಗೊತ್ತಿತ್ತಕ್ಕ. ಅದು ನೀರಿಂದ ಸ್ವಲ್ಪ 2 ವರ್ಷದಿಂದ ಫಸ್ಟಿಗೆ ಬಂದಿತ್ತು ರೀ. ಈ ವರ್ಷ ಬಂದಿದ್ದಿಲ್ಲ. ಈ ವರ್ಷ ನಡ್ರಾಕ್ ಹಚ್ಚಿದ್ರು ರೀ ಸರ್, ಸಾಗರಣ ಅಂತೇಳಿ. ನಾವು ಒಲ್ಲೆ ಅಂದರು ಬಿಟ್ಟು ಬೀಳಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದು ಸಲ ನೋಡು ಮತ್ತು ಸುದೀಪ್ ಸರ್ ಹಂಗೆ ಹಿಂಗೆ ಅಂತಂದ್ರಲ್ಲ. ಆಯ್ತು ನಡಿಪ್ಪ, ನಿಂದು ತಿಂಡಿ ಭಾಳ ಆಗೈತಿ ಅಂಥೇಳಿ ಬಂದಂಗೆ ರೀ. ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸರಿ? ಅವನ್ ಜಾಣ ಇದ್ದ ಅಂತ ನಂಗೆ ಬಂದಿದ್ದ ದಿವಸನೇ ಹೇಳಿದ್ದೆ ನಾನು. 3-4 ಶೋ ಮಾಡ್ಕೊಂಡ್ ಬಂದಿದ್ದೇನೆ, ಈ ಶೋಲಿ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವಾ. ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು. ಅದು ಅವನಿಗೂ ಗೊತ್ತಿತ್ತು. ಆ್ಯಂಡ್ ಇವನನ್ನ ದಡ್ಡ ಅನ್ಕೊಂಡವ್ರೆಲ್ಲ ಅವ್ರು ದಡ್ಡ ಆದ್ರು. ಇವನನ್ನ ಜಾಣ ಅನ್ಕೊಂಡವ್ರು ಅವ್ನ ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇನೆ. ಹನುಮಂತು, ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ, ಅಂದರೆ ಇಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇರುವಂಥದ್ದು, ಹನುಮಂತು ಮುಗ್ಧ ಅಲ್ಲ, ದಡ್ಡ ಅಲ್ಲ, ಜಾಣ ಅಂತ ಜನ ಹೇಳ್ತಾ ಇದ್ರು. ಸೊ ಈ ಮುಗ್ಧತೆ ಬಗ್ಗೆ ನಿಮಗೆ ಎಷ್ಟು ಅರಿವಿತ್ತು? ನಾನು ಮುಗ್ಧ ಅನ್ನುವಂಥದ್ದ, ಜಾಣ ಅನ್ನುವಂಥದ್ದ, ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮೊಳಗೆ ಏನು ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ? ನನಗೆ ಆ ಥರ ಏನು ಅನಿಸಿಲ್ರಿ. ಅವ್ರು ಯಾವ ಥರ ಅನ್ಕೊಂತಾರ ಅದಕ್ಕೆ ಸುಮ್ಕೆ ಬಿಟ್ಟಿದ್ರಿ ನಾ ಹಂಗೆ. ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ, ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ. ಸೊ ಈಗ ನಿಮ್ಗೇನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲೋ ಅನ್ನೋಂಥ ರೀತಿಯಲ್ಲಿ ತುಂಬ ವಿಷಯಗಳು ಆಯಿತು. ಅದನ್ನು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಕೆಲವು ವಿಚಾರಗಳು ಇಲ್ಲ ನನಗೆ ಗೊತ್ತೇ ಇಲ್ಲ, ಇಲ್ಲಿ ಹೋಗೇ ಇಲ್ಲ, ಇದು ನೋಡೇ ಇಲ್ಲ ಅನ್ನೋಂಥ ವಿಚಾರ ಇರ್ತದಲ್ಲ, ಅದನ್ನು ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರಾ ಅಥವಾ ನಿಜವಾಗ್ಲೂ ಗೊತ್ತಿರ್ತಿರ್ಲಿಲ್ವಾ ಅಂತ? ಎಸ್, ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು, ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು, ಈ ಥರದ್ದು ವಿಚಾರಗಳು. ಅದು ಪೈಖಾನಿದು ಖರೆ ಅಂದ್ರೆ ಹೇಳ್ಬೇಕಂದ್ರೆ ನಾನು ಮ್ಯಾಗ ಹತ್ತಿ ಕುಂದಿರ್ತಿದ್ದೆ ರೀ. ಅದು ಕುರ್ಚದ ಮ್ಯಾಗ ಕುಂತಂಗೆ ಹೇಳಂಗಿತ್ತ. ಅದಕ್ಕೆ ನಾನು ಕೇಳಕ್ಕಷ್ಟ ನನಗೆ ಗೊತ್ತಾಗಲಿಲ್ಲ. ಅಲ್ಲಾದರೂ ನಾನು ಹಂಗೆ ಹತ್ತಿ ಕುಂತಿದ್ದೆ, ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ, ಹಾಳಿ ತಕ್ಕ ಹಾಳಿಲೇ ಒರೆಸ್ಕೊಂಡಿದ್ದೀನಿ. ಅದಕ್ಕೆ ತಲೆ ಹಾಪಾಗಿತ್ತು ನನಗೆ. ಇಲ್ಲಿ ಮತ್ತು ಹಾಳಿಲೇ ಒರೆಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನಕ್ಕ, ಹೊರತು ಬೇರೆ ವಿಷಯ ಏನಿಲ್ಲ. ನನಗೂ ಮ್ಯಾಗ ಹತ್ತಿ ಕುಂದ್ರದು ಗೊತ್ತಿತ್ತಕ್ಕ. ಅದು ನೀರಿಂದ ಸ್ವಲ್ಪ 2 ವರ್ಷದಿಂದ ಫಸ್ಟಿಗೆ ಬಂದಿತ್ತು ರೀ. ಈ ವರ್ಷ ಬಂದಿದ್ದಿಲ್ಲ. ಈ ವರ್ಷ ನಡ್ರಾಕ್ ಹಚ್ಚಿದ್ರು ರೀ ಸರ್, ಸಾಗರಣ ಅಂತೇಳಿ. ನಾವು ಒಲ್ಲೆ ಅಂದರು ಬಿಟ್ಟು ಬೀಳಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದು ಸಲ ನೋಡು ಮತ್ತು ಸುದೀಪ್ ಸರ್ ಹಂಗೆ ಹಿಂಗೆ ಅಂತಂದ್ರಲ್ಲ. ಆಯ್ತು ನಡಿಪ್ಪ, ನಿಂದು ತಿಂಡಿ ಭಾಳ ಆಗೈತಿ ಅಂಥೇಳಿ ಬಂದಂಗೆ ರೀ.